ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯ ಕಾಂಡದಲ್ಲಿ ದಿವ್ಯ ರೂಪವನ್ನು ಧರಿಸಿದ ಕಬಂಧನು ರಾಮ ಲಕ್ಷ್ಮಣರಿಗೆ ಋಷ್ಯಮುಖ ಪರ್ವತದ ಮಾರ್ಗವನ್ನು ತೋರಿಸಿ ಮತಂಗ ಮುನಿಯ ವನವನ್ನು ಮತ್ತು ಆಶ್ರಮವನ್ನು ಪರಿಚಯಿಸಿ ತನ್ನ ಧಾಮಕ್ಕೆ ತೆರಳಿದುದು ಎಂಬ 73ನೆಯ ಸರ್ಗಕ್ಕೆ ಸ್ವಾಗತ. ನಿದರ್ಶಯಿತ್ವಾ ರಾಮಾಯ ಸೀತಾಯ ಪರಿಮಾರ್ಗಣೆ ವಾಕ್ಯಮನ್ವರ್ಥಮರ್ಥಜ್ಞ ಕಬಂಧ ಪುನರಬ್ರವೀತ್. ಯಜ್ಞನಾದ ಕಬಂಧನು ಶ್ರೀರಾಮನಿಗೆ ಸೀತೆಯನ್ನು ಹುಡುಕುವ ಉಪಾಯವನ್ನು ಸೂಚಿಸಿ ತಾನು ಹಿಂದೆ ಹೇಳಿದುದಕ್ಕೆ ಸಂಬಂಧಿಸಿದಂತೆಯೇ ಇದ್ದ ಮಾತನ್ನು ಪುನಃ ಹೇಳಿದನು. ರಾಮ, ಅದೋ ನೋಡು, ಅಲ್ಲಿ ಮನೋಹರವಾದ ಹೂಗಳು ಅರಳಿರುವ ವೃಕ್ಷಗಳು ಪಶ್ಚಿಮ ದಿಕ್ಕಿನುದ್ದಕ್ಕೂ ಕಾಶಮಾನವಾಗಿ ಕಾಣುತ್ತಿವೆ ಅಲ್ಲವೇ? ಆ ಮೂಲಕ ಹಾದು ಹೋಗಿರುವ ಹಾದಿಯೇ ನಿನಗೆ ಶುಭದಾಯಕವು. ಆ ಮರಗಳ ಸಮೂಹದಲ್ಲಿ ನೇರಳೆ, ಮಾವು, ಹಲಸು, ಆಲ, ಅರಳಿ, ತಿಂದುಕ, ಬೆಟ್ಟ ಕಣಿಗಲೆ, ಧನ್ವನ, ನಾಗಕೇಸರ, ತಿಲಕ, ನಕ್ತಮಾಲಿಕ, ನೀಲಾಶೋಕ, ಕರವೀರ, ಗೇರು, ಅಶೋಕ, ರಕ್ತಚಂದನ, ಮಂದಾರ ಇವೇ ಮೊದಲಾದ ಫಲಪುಷ್ಪಗಳಿಂದ ತುಂಬಿರುವ ವೃಕ್ಷಗಳಿವೆ. ಆ ಮರಗಳನ್ನು ಹತ್ತಿ ಅಥವಾ ಬಲಪೂರ್ವಕವಾಗಿ ಅವುಗಳ ರೆಂಬೆಗಳನ್ನು ಬಗ್ಗಿಸಿ ಅವುಗಳಲ್ಲಿರುವ ಅಮೃತ ಸದೃಶವಾದ ಹಣ್ಣುಗಳನ್ನು ತಿನ್ನುತ್ತಾ ನೀವಿಬ್ಬರು ಪ್ರಯಾಣ ಮಾಡಿರಿ. ಅದು ದಾಟಿ ಮುಂದೆ ಹೋದರೆ ಅಲ್ಲಿ ಉತ್ತರ ಕುರುಗಳ ದೇಶದಂತೆಯೇ ಇರುವ ನಂದನ ವನಕ್ಕೆ ಸಮಾನವಾದ ಹೂ ಬಿಟ್ಟ ಮರಗಳಿರುವ ಮತ್ತೊಂದು ವನ ಪ್ರದೇಶವಿದೆ. ಚೈತ್ರ ರಥವನದಲ್ಲಿ ಎಲ್ಲ ಋತುಗಳ ಸಮಾಗಮವೂ ಇರುವಂತೆ ಎಲ್ಲ ಕಾಲಗಳಲ್ಲಿಯೂ ಇಷ್ಟವಾದ ಎಲ್ಲ ಫಲಗಳನ್ನು ನೀಡುವ ಮತ್ತು ಮಧುವನ್ನು ಸರ್ವ ಕಾಲಗಳಲ್ಲಿಯೂ ಸುರಿಸುವ ವೃಕ್ಷಗಳು ಅಲ್ಲಿವೆ. ಹಣ್ಣುಗಳ ಭಾರದಿಂದ ಬಗ್ಗಿರುವ ಮೇಘ ಮತ್ತು ಪರ್ವತಗಳಿಗೆ ಸದೃಶವಾದ ದೊಡ್ಡ ದೊಡ್ಡ ರೆಂಬೆಗಳನ್ನು ಹೊಂದಿರುವ ವೃಕ್ಷಗಳು ಆ ವನದ ಎಲ್ಲ ಕಡೆಗಳಲ್ಲಿಯೂ ಇದ್ದು ಶೋಭಾಯಮಾನವಾಗಿ ಕಾಣುತ್ತವೆ. ಆ ವೃಕ್ಷಗಳನ್ನು ಹತ್ತಿಯೋ ಅಲ್ಲಿಯೇ ನಿಂತು ರೆಂಬೆಗಳನ್ನು ಕೆಳಕ್ಕೆ ಜಗ್ಗಿಸಿಯೋ ಹೇಗೆ ಅನುಕೂಲವೋ ಹಾಗೆ ಅಮೃತಕ್ಕೆ ಸಮಾನವಾದ ಹಣ್ಣುಗಳನ್ನು ಲಕ್ಷ್ಮಣನು ನಿನಗೆ ಕಿತ್ತು ಕೊಡುತ್ತಾನೆ. ನಾನು ಹೇಳಿದ ಆ ಮಾರ್ಗದಲ್ಲಿ ನೀವು ಶ್ರೇಷ್ಠವಾದ ಪರ್ವತಗಳಲ್ಲಿ ಸುತ್ತಾಡುತ್ತಾ ಒಂದು ಪರ್ವತದಿಂದ ಮತ್ತೊಂದು ಪರ್ವತಕ್ಕೂ ಒಂದು ವನದಿಂದ ಮತ್ತೊಂದು ವನಕ್ಕೂ ಪಂಪಾ ಎಂಬ ಪುಷ್ಕರಣಿಯ ತೀರವನ್ನು ಸೇರುವಿರಿ. ಆ ಸರೋವರದಲ್ಲಿ ಕಾಲಿಗೆ ಘಾಸಿಯನ್ನುಂಟು ಮಾಡುವ ನೊರಜು ಕಲ್ಲುಗಳಿಲ್ಲ. ಅದರ ದಡವು ಯಾವಾಗಲೂ ಕುಸಿಯುವುದಿಲ್ಲ. 4 ಕಡೆಗಳಲ್ಲಿಯೂ ಅಚ್ಚುಕಟ್ಟಾದ ಸೋಪಾನಗಳಿಂದ ಕೂಡಿದೆ. ಅಲ್ಲಿ ಪಾಚಿಯಿಲ್ಲ. ಮಧ್ಯದಲ್ಲಿ ಮಳಲಿನ ದಿಣ್ಣೆಗಳು. ಅದು ಕಮಲಗಳಿಂದಲೂ ಕನ್ನೈದಿಲೆಗಳಿಂದಲೂ ಪರಿಶೋಭಿಸುತ್ತಿದೆ. ಆ ಸರೋವರದಲ್ಲಿ ಕಲಹಂಸಗಳು, ನೀರು ಕೋಳಿಗಳು, ಕುರರಗಳು ಸುಮಧುರವಾದ ಕಂಠದಿಂದ ಧ್ವನಿ ಮಾಡುತ್ತಿರುತ್ತವೆ. ತಮ್ಮನ್ನು ಯಾರಾದರೂ ಯಾವಾಗಲಾದರೂ ಬೇಟೆಯಾಡುವರೆಂಬ ಸಂದೇಹವೇ ಎಂದೂ ಇಲ್ಲದಿರುವ ಆ ಪಕ್ಷಿಗಳು ಮನುಷ್ಯರನ್ನು ನೋಡಿ ಉದ್ವೇಗದಿಂದ ಓಡಿ ಹೋಗುವುದಿಲ್ಲ. ಬೆಣ್ಣೆಯ ಉಂಡೆಯಂತೆ ಸ್ಥೂಲವಾಗಿರುವ ಆ ಪಕ್ಷಿಗಳನ್ನು ಹಿಡಿದು ಆಹಾರವಾಗಿ ಸೇವಿಸಿರಿ. ಪಂಪಾ ಸರೋವರದಲ್ಲಿರುವ ಕೆಂಪು ಮೀನುಗಳನ್ನು, ವಕ್ರವಾದ ಮುಖವುಳ್ಳ ಮೀನುಗಳನ್ನು, ನಡಗಳೆಂಬ ಮೀನುಗಳನ್ನು ಬಾಣಗಳಿಂದ ಸಂಹರಿಸಿ ಅವುಗಳ ಮೇಲಿನ ತೊಗಟೆಯನ್ನು, ರೆಕ್ಕೆಗಳನ್ನು ತೆಗೆದು ದಪ್ಪವಾಗಿರುವ ಮತ್ತು ಮುಳ್ಳುಗಳಿಲ್ಲದೆ ಇರುವ ಆ ಮೀನುಗಳನ್ನು ಬಾಣದ ಅಗ್ರಭಾಗದಲ್ಲಿ ಚುಚ್ಚಿ ಬೆಂಕಿಯಲ್ಲಿ ಬೇಯಿಸಿ ನಿನ್ನ ವಿಶೇಷವಾದ ಭಕ್ತಿ ಇರುವ ಲಕ್ಷ್ಮಣನು ನಿನಗೆ ತಿನ್ನಲು ಕೊಡುತ್ತಾನೆ. ಹಾಗೆ ಪಂಪಾ ಸರೋವರದ ರುಚಿಯಾದ ಆ ತಿನ್ನುವ ನಿನಗೆ ಕಮಲ ಪುಷ್ಪಗಳ ಸಮೂಹದಲ್ಲಿರುವ ಸುಗಂಧಯುಕ್ತವಾದ, ಶುಭಕರವಾದ, ಸುಖಕರವಾದ, ಶೀತಲವಾದ, ಆರೋಗ್ಯದಾಯಕವಾದ, ಬೆಳ್ಳಿಯಂತೆ ಮತ್ತು ಸ್ಫಟಿಕದಂತೆ ಸ್ವಚ್ಛವಾದ, ಕಲ್ಮಶವಿಲ್ಲದ ತೀರ್ಥವನ್ನು ಕಮಲದೆಲೆಯಲ್ಲಿ ಹಿಡಿದು ತಂದು ಲಕ್ಷ್ಮಣನು ನಿನಗೆ ಕೊಡಿಸುತ್ತಾನೆ. ಪರ್ವತದ ಗುಹೆಗಳಲ್ಲಿ ಮಲಗುವ ಅರಣ್ಯ ಸಂಚಾರಿಗಳಾದ ಹಂದಿಗಳನ್ನು ಲಕ್ಷ್ಮಣನು ಸಾಯಂಕಾಲದ ವೇಳೆಯಲ್ಲಿ ಅರಣ್ಯದಲ್ಲಿ ಸಂಚರಿಸುತ್ತಾ ನಿನಗೆ ತೋರಿಸುತ್ತಾನೆ. ನರೋತ್ತಮನೇ, ರಾಘವ, ನೀರು ಕುಡಿಯಬೇಕೆಂಬ ಆಸೆಯಿಂದ ಸರೋವರದ ಸಮೀಪಕ್ಕೆ ಬರುವ ಗೂಳಿಗಳಂತೆಯೇ ಗರ್ಜಿಸುವ ಸ್ಥೂಲ ಇರುವ ಹೊಂಬಣ್ಣದ ಹಂದಿಗಳನ್ನು ಪಂಪಾ ಸರೋವರದ ಸಮೀಪದಲ್ಲಿ ನೀನು ನೋಡುವೆ.
ಸಾಯಂಕಾಲದ ವೇಳೆಯಲ್ಲಿ ಪುಷ್ಪ ಸಮೃದ್ಧಿಯಿಂದ ಹೂಗಳ ಮಾಲೆಗಳನ್ನು ಧರಿಸಿರುವವೋ ಎಂಬಂತೆ ಕಾಣುವ ನಯನ ಮನೋಹರವಾದ ವೃಕ್ಷಗಳನ್ನು, ಸರೋವರದ ಶುಭ ಜಲವನ್ನು ನೋಡುವ ನೀನು ಸೀತಾ ವಿಯೋಗದಿಂದ ಆಗಿರುವ ದುಃಖವನ್ನು ಸ್ವಲ್ಪವಾದರೂ ಮರೆಯುವೆ. ಸುಮನೋಹರವಾದ ಪುಷ್ಪಗಳಿಂದ ಸಮೃದ್ಧವಾದ ತಿಲಕ ವೃಕ್ಷಗಳನ್ನು, ಹೊಂಗೆ ಮರಗಳನ್ನು, ಅರಳಿರುವ ನೀಲ ಕಮಲಗಳನ್ನು, ಶ್ವೇತ ಕಮಲಗಳನ್ನು, ಪಂಪಾ ಸರೋವರದ ಪರಿಸರದಲ್ಲಿ ಕಾಣುವ ನಿನಗೆ ಭಾರ್ಯ ವಿಯೋಗದ ದುಃಖವು ಕಡಿಮೆಯಾಗುತ್ತದೆ. ಮನುಷ್ಯನು ಅಲಂಕರಿಸಿಕೊಳ್ಳಲು ಹೋಗುವುದಿಲ್ಲ. ಆ ಪುಷ್ಪಗಳು ಯಾವಾಗಲೂ ಬಾಡಿ ಹೋಗುವುದಿಲ್ಲ. ಅವುಗಳ ದಳಗಳು ಉದುರಿ ಹೋಗುವುದಿಲ್ಲ. ರಾಮ, ಆ ಪುಷ್ಪಗಳ ವಿಷಯದಲ್ಲಿ ಒಂದು ಐತಿಹ್ಯವೇ ಇದೆ. ಹಿಂದೆ ಪಂಪಾ ಸರೋವರದ ತೀರ ಪ್ರದೇಶದಲ್ಲಿಯೇ ಶಿಷ್ಯರೊಡನೆ ಮತಂಗ ಮಹರ್ಷಿಗಳಿದ್ದರು. ಏಕಾಗ್ರ ಚಿತ್ತರಾಗಿದ್ದ ಮಹರ್ಷಿಗಳ ಶಿಷ್ಯರು ಗುರುಗಳ ಸಲುವಾಗಿ ಕಾಡಿನಲ್ಲಿ ಸಿಕ್ಕುವ ಗೆಡ್ಡೆ ಗೆಣಸುಗಳನ್ನು ಅನುದಿನವೂ ಹೊತ್ತು ತರುತ್ತಿದ್ದರು. ಅದರಿಂದ ಆಯಾಸಗೊಂಡ ಶಿಷ್ಯರಾದ ಋಷಿಗಳ ಶರೀರಗಳಿಂದ ಬೆವರಿನ ಹನಿಗಳು ಭೂಮಿಯಲ್ಲಿ ಬೀಳುತ್ತಿದ್ದವು. ಮುನಿಗಳಾದ ಮತಂಗ ಶಿಷ್ಯರ ತಪ ಪ್ರಭಾವದಿಂದಾಗಿ ಆ ಬೆವರಿನ ಹನಿಗಳೇ ಪುಷ್ಪ ಮಾಲಿಕೆಗಳಾದವು. ರಾಘವ, ಮತಂಗ ಶಿಷ್ಯರ ಬೆವರಿನ ಹನಿಗಳಿಂದ ಹುಟ್ಟಿರುವ ಆ ಪುಷ್ಪಗಳು ಹಾಳಾಗುವುದೇ ಇಲ್ಲ. ದಿವ್ಯ ಲೋಕಗಳನ್ನು ಸೇರಿರುವ ಮತಂಗರ ಮತ್ತು ಅವರ ಶಿಷ್ಯರ ಪರಿಚಾರಿಣಿಯು ಈಗಲೂ ಅಲ್ಲಿಯೇ ಕಾಣಿಸಿಕೊಳ್ಳುತ್ತಾಳೆ. ಶಬರಿ ಎಂಬ ಹೆಸರಿನ ಆ ಪರಿಚಾರಿಣಿಯು ಒಬ್ಬ ಸನ್ಯಾಸಿನಿಯು. ಬಹಳ ದಿವಸಗಳಿಂದಲೂ ಅಲ್ಲಿಯೇ ಜೀವನ ನಡೆಸುತ್ತಿದ್ದಾಳೆ. ಸರ್ವಕಾಲಗಳಲ್ಲಿಯೂ ತನ್ನ ಶ್ರವಣ ಧರ್ಮದಲ್ಲಿಯೇ ನಿರತಳಾಗಿರುವ ಅವಳು ಸರ್ವ ಪ್ರಾಣಿಗಳಿಂದಲೂ ಸಂಪೂಜಿತನಾದ ದೇವ ಸದೃಶನಾದ ನಿನ್ನನ್ನು ಸಂದರ್ಶಿಸಿದ ನಂತರ ಸ್ವರ್ಗಕ್ಕೆ ಹೋಗುವಳು. ಕಾಕುಸಕ್ಕೆ ಹೋಗುವ ನೀನು ಅಲ್ಲಿ ನಿಗೂಢವಾಗಿರುವ ಅನುಪಮವಾಗಿರುವ ಪವಿತ್ರವಾದ ಮತಂಗರ ಆಶ್ರಮ ಮಂಡಲವನ್ನು ಕಾಣುವೆ. ಆ ಆಶ್ರಮದ ಹತ್ತಿರದಲ್ಲಿಯೇ ಇರುವ ಪರ್ವತದಲ್ಲಿ ಅನೇಕ ಆನೆಗಳಿವೆ. ಆದರೆ ಮತಂಗ ಮುನಿಗಳ ಪ್ರಭಾವದಿಂದಾಗಿ ಆ ಆನೆಗಳು ಆ ಆಶ್ರಮಕ್ಕಾಗಲಿ ಅಥವಾ ಆಶ್ರಮವಿರುವ ವನ ಪ್ರದೇಶಕ್ಕಾಗಲಿ ಬರುವುದಿಲ್ಲ. ಮತಂಗ ಮಹರ್ಷಿಗಳೇ ಆ ಆಶ್ರಮವನ್ನು ನಿರ್ಮಿಸಿದ್ದ ಕಾರಣ ಅದಕ್ಕೆ ಮತಂಗಾಶ್ರಮವೆಂದೇ ಹೆಸರಾಯಿತು. ಆಶ್ರಮವಿರುವ ಆ ವನವು ಮತಂಗವನ ಎಂಬ ಹೆಸರಿನಿಂದಲೇ ಪ್ರಸಿದ್ಧಿಯನ್ನು ಹೊಂದಿತು. ರಘುನಂದನ, ನಾನಾ ವಿಧವಾದ ಪಕ್ಷಿಗಳಿಂದ ವ್ಯಾಪ್ತವಾಗಿರುವ ದೇವತೆಗಳ ವನದಾದ ನಂದನ ವನದಂತೆಯೇ ನಯನ ಮನೋಹರವಾಗಿರುವ ಆ ಮತಂಗ ವನದಲ್ಲಿ ನೀನು ಕಷ್ಟಗಳನ್ನು ಮರೆತು ಸುಖದಿಂದ ವಿರಮಿಸುವೆ. ಪಂಪಾ ಸರೋವರಕ್ಕೆ ಪೂರ್ವದಲ್ಲಿ ಪುಷ್ಪ ಭರಿತವಾದ ವೃಕ್ಷಗಳಿಂದ ಕೂಡಿರುವ ಋಷ್ಯಮುಖ ಪರ್ವತವಿದೆ. ಅದನ್ನು ಹತ್ತುವುದು ಬಹಳ ಮೇಲಾಗಿ ಆ ಪರ್ವತವು ಎಳೆ ನಾಗರುಗಳಿಂದ ಅಂದರೆ ಮರಿಯಾನೆಗಳಿಂದ ರಕ್ಷಿಸಲ್ಪಡುತ್ತಿವೆ. ಪ್ರಶಸ್ತವಾದ ಆ ಪರ್ವತವು ಹಿಂದೆ ಬ್ರಹ್ಮನಿಂದಲೇ ನಿರ್ಮಿತವಾದುದು. ಶಯಾನ ಪುರುಷೋ ರಾಮ ತಸ್ಯ ಶೈಲಸ್ಯ ಮೂರ್ಧನಿ ಯತ್ಸ್ವಪ್ನೆ ಲಭತೆ ವಿತ್ತಂ ತತ್ಪ್ರಬುದ್ಧೋಧಿಗಚ್ಚತಿ ನತ್ವೇನಂ ವಿಷಮಾಚಾರ ಪಾಪಕರ್ಮಾಧಿರೋಹತಿ. ಆ ಋಷ್ಯಮುಖ ಪರ್ವತದ ಶಿಖರದಲ್ಲಿ ಮಲಗಿದವನು ಸ್ವಪ್ನದಲ್ಲೇನಾದರೂ ಸಂಪತ್ತನ್ನು ಕಂಡುದಾದರೆ ಎಚ್ಚರಗೊಂಡಾಗ ಸ್ವಪ್ನದಲ್ಲಿ ಕಂಡ ಆ ಸಂಪತ್ತನ್ನು ಪಡೆದುಕೊಳ್ಳುತ್ತಾನೆ. ಆಚಾರ ವಿಚಾರಗಳಿಲ್ಲದವನು ಪಾಪಿಷ್ಠನು ಆ ಪರ್ವತವನ್ನು ಹತ್ತಲಾರನು. ಯಾವನಾದರೂ ದುರಾಚಾರಿಯೋ ಪಾಪಕರ್ಮಿಯೋ ಆ ಪರ್ವತವನ್ನು ಹತ್ತಿ ಅಲ್ಲಿ ಮಲಗಿದ್ದೇ ಆದರೆ ಮಲಗಿರುವವನನ್ನೇ ಹಿಡಿದು ರಾಕ್ಷಸರು ಪ್ರಹರಿಸುತ್ತಾರೆ. ಪಂಪಾ ತೀರದಲ್ಲಿರುವ ಮತಂಗಾಶ್ರಮ ವಾಸಿಗಳಿಗೆ ಋಷ್ಯಮುಖ ಪರ್ವತದಲ್ಲಿ ಮರಿಯಾನೆಗಳು ಕ್ರೀಡಿಸುವಾಗ ಮಾಡುವ ಘೀಂಕಾರಗಳ ಶಬ್ದಗಳು ಗಟ್ಟಿಯಾಗಿಯೂ ಸ್ಪಷ್ಟವಾಗಿಯೂ ಕೇಳಿಸುತ್ತದೆ. ಮೇಘಗಳಂತೆ ಕಪ್ಪಾಗಿರುವ ಮಹಾವೇಗವುಳ್ಳ ಶ್ರೇಷ್ಠವಾದ ಮದ್ದಾನೆಗಳು ಹೆಣ್ಣಾನೆಯ ಸಲುವಾಗಿ ಪರಸ್ಪರವಾದ ಧಾರೆಗಳಿಂದ ನೆನೆದು ಗುಂಪನ್ನು ಬಿಟ್ಟು ಏಕಾಕಿಯಾಗಿ ಸಂಚರಿಸುವುದನ್ನು ನೀನು ಆ ಪರ್ವತದಲ್ಲಿ ಕಾಣಬಹುದಾಗಿದೆ. ಅರಣ್ಯದಲ್ಲಿ ಸುತ್ತಾಡಿ ಬಹಳವಾಗಿ ಬಳಲುವ ಆ ಆನೆಗಳು ಶುದ್ಧವಾದ, ಸುಂದರವಾದ, ಶುಭದಾಯಕವಾದ, ಸರ್ವ ಸುಗಂಧಯುಕ್ತವಾದ, ಸುಖಸ್ಪರ್ಶಿಯಾದ ಪಂಪಾ ಸರೋವರದ ನೀರನ್ನು ಕುಡಿದು ದಣಿವಾರಿಸಿಕೊಂಡು ಗಹನವಾದ ಅರಣ್ಯದೊಳಕ್ಕೆ ನುಗ್ಗಿ ಹೋಗುತ್ತವೆ. ಆ ಪ್ರದೇಶದಲ್ಲಿರುವ ಹುಲಿ ಕರಡಿಗಳನ್ನು, ನೀಲವಾಗಿಯೂ ಕೋಮಲವಾಗಿಯೂ ಇರುವ ಓಟದಲ್ಲಿ ಅಪಜಯವೆಂಬುದೇ ಇಲ್ಲದ ರುರು ಮೃಗಗಳನ್ನು ನೋಡಿದರೆ ನಿನ್ನ ಶೋಕವು ಹೋಗುತ್ತದೆ. ರಾಘವ, ಆ ಋಷ್ಯಮುಖ ಪರ್ವತದಲ್ಲಿರುವ ಒಂದು ಬಹಳ ಶೋಭಾಯಮಾನವಾಗಿದೆ. ಆದರೆ ಅದರ ದ್ವಾರವು ಬಂಡೆಯಿಂದ ಮುಚ್ಚಿ ಹೋಗಿದೆ.
ಆದುದರಿಂದ ಅದರೊಳಗೆ ಪ್ರವೇಶಿಸುವುದು ಬಹಳ ಕಷ್ಟವೇ ಸರಿ. ಆ ಗುಹೆಯ ಪೂರ್ವದ ಕಡೆಯ ಬಾಗಿಲಿನಲ್ಲಿ ಶೀತಲವಾದ ನೀರಿನಿಂದ ಕೂಡಿರುವ ಒಂದು ಮಡುವಿದೆ. ಅದು ನಾನಾ ವಿಧವಾದ ಮೃಗಗಳಿಂದಲೂ ಕಂದಮೂಲ ಫಲಗಳಿಂದಲೂ ಸುತ್ತುವರಿದಿದ್ದು ಬಹಳ ರಮ್ಯವಾಗಿ ಕಾಣುತ್ತದೆ. ಸಾಮಾನ್ಯರಿಂದ ಪ್ರವೇಶಿಸಲು ಅಸಾಧ್ಯವಾದ ಆ ಗುಹೆಯಲ್ಲಿಯೇ ಸುಗ್ರೀವನು ತನ್ನ ಅನುಚರರಾದ 4 ವಾನರರೊಡನೆ ವಾಸವಾಗಿದ್ದಾನೆ. ಯಾವಾಗಲಾದರೊಮ್ಮೆ ಅವನು ಋಷ್ಯಮುಖ ಪರ್ವತದ ಕೋಡುಗಲ್ಲಿನ ಮೇಲೆ ನಿಂತಿರುವುದು ಉಂಟು. ದಿವ್ಯವಾದ ಮಾಲೆಯನ್ನು ಧರಿಸಿದ್ದ ಸೂರ್ಯ ಸಮಪ್ರಭನಾದ ವೀರ್ಯವಂತನಾದ ಕಬಂಧನು ರಾಮ ಲಕ್ಷ್ಮಣರಿಗೆ ಹೀಗೆ ನಿರ್ದೇಶಿಸಿ ಆಕಾಶದಲ್ಲಿ ಜಾಜ್ವಲ್ಯಮಾನವಾಗಿ ಪ್ರಕಾಶಿಸಿದನು. ಆಗ ರಾಮ ಲಕ್ಷ್ಮಣರು ಅಲ್ಲಿಂದ ಹೊರಡಲು ಉದ್ಯುಕ್ತರಾಗಿ ಆಕಾಶದಲ್ಲಿ ನಿಂತಿದ್ದ ಮಹಾಭಾಗ್ಯಶಾಲಿಯಾದ ಕಬಂಧನಿಗೆ ಹೋಗಿ ಬರಬಹುದು ಎಂದು ಹೇಳಿದರು. ಗಮ್ಯತಾಂ ಕಾರ್ಯಸಿದ್ಧ್ಯರ್ಥಂ, ಕಾರ್ಯದ ಸಿದ್ಧಿಗಾಗಿ ನೀವಿಬ್ಬರೂ ಪ್ರಯಾಣ ಮಾಡಿರಿ ಎಂಬುದಾಗಿ ಕಬಂಧನು ರಾಮಲಕ್ಷ್ಮಣರಿಗೆ ಹೇಳಿದನು. ಸುಪ್ರೀತರಾದ ರಾಮಲಕ್ಷ್ಮಣರ ಅನುಮತಿಯನ್ನು ಪಡೆದು ಕಬಂಧನು ಸ್ವರ್ಗಾಭಿಮುಖವಾಗಿ ಹೊರಟು ಹೋದನು. ರಾಮ ಲಕ್ಷ್ಮಣರಿಂದ ದಹಿಸಲ್ಪಟ್ಟ ಕಬಂಧನು ತನ್ನ ಹಿಂದಿನ ಸುಂದರವಾದ ರೂಪವನ್ನು ಪಡೆದುಕೊಂಡು ದಿವ್ಯ ಕಾಂತಿಯಿಂದ ಸಮಾವೃತನಾದನು. ಅವನ ದೇಹವೆಲ್ಲವೂ ದೇದೀಪ್ಯಮಾನವಾಗಿ ಬೆಳಗುತ್ತಿದ್ದಿತು. ಆಕಾಶದಲ್ಲಿ ನಿಂತು ಶ್ರೀರಾಮನನ್ನೇ ನೋಡುತ್ತಾ ಮುಂದೆ ಮಾಡಬೇಕಾದ ಕಾರ್ಯವನ್ನು ನಿರ್ದೇಶಿಸುತ್ತಾ ಸಖ್ಯಂ ಕುರುಷ್ವ, ಸುಗ್ರೀವನೊಳೆತನವನ್ನು ಮಾಡಿಕೋ ಎಂದು ಹೇಳಿ ಅದೃಶ್ಯನಾದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ 73ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.